ಮಾವ, ಹಾಗೆ ನೋಡೋಕೋದ್ರೆ ಭವಾನಿ ಮತ್ತೆ ಸಿಂಧುನು ಅವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಈ ರಂಪ ಆಗೋಕೆ ನೀವೇ ಕಾರಣ. ಅಥರ್ವ, ನೀನು ಯಾರ ಪರವಾಗಿ ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ? ನಿನ್ನ ಹೆಂಡತಿ ತಂಗಿ ಪರವಾಗಿ ಮಾತಾಡೋಕ್ ಬಂದಿದ್ಯಾ? ಆ ಸಿಂಧು ಮಾಡಿರೋ ನಂಬಿಕೆ ದ್ರೋಹನ ನೀನ್ ಒಪ್ಕೋಬಹುದು, ನಾನಲ್ಲ. ಇಷ್ಟಕ್ಕೂ ನಾನಿನ್ ಮದ್ವೆಗೆ ವಾಪಸ್ ಮಾಡಿದ್ನಾ ಅಥವಾ ಭವಾನಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಾ? ಯಾವ ಉದ್ದೇಶಕ್ಕೆ ಆ ಸಿಂಧು ಭೈರವಿಯಾಗಿ ನಮ್ಮ ಮನೆಗೆ ಬಂದ್ಲು? ಅದು ಆ ಧರ್ಮೇಂದ್ರ ಮಗಳು ಅಂತ ಹೇಳ್ಕೊಂಡು ನಿನ್ ತಮ್ಮನ್ ಮದ್ವೆ ಆಗೋ ಅವಶ್ಯಕತೆ ಇತ್ತ? ಅವಳು ಬಿಡು, ಯಾರೋ ಹೊರಗ್ ನೋಡು. ಆದ್ರೆ ಮಗನಾಗಿ ನೀನು ಈ ಅಮ್ಮನ್ನ ಏಮಾರಿಸ್ಬಿಟ್ಟಿಯಲ್ಲ. ನಿನ್ ಮನ್ಸು ಅಮ್ಮನ ಮೋಸ ಮಾಡ್ತಿದೀನಿ ಅಂತ ಯಾವತ್ತೂ ಚುಚ್ಚಲಿಲ್ವೇನೋ? ಅಲ್ವೋ ಅಥರ್ವ, ಈ ರಾಜ್ ಬಹದ್ದೂರ್ ಕುಟುಂಬಕ್ಕೆ ತಕ್ಕ ಸೊಸೆ ತರಬೇಕು ಅಂತ ಅಕ್ಕ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು. ಆದ್ರೂ ನೀನ್ ಲವ್ ಮಾಡ್ತಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ಲು. ಆದ್ರೂ ಯಾಕೆ ಅನಾಹುತ ಎಲ್ಲ ನಡೀತಾ ಇದೆ? ಯಾಕೆ ಅಂದ್ರೆ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ಹೀಗೆ. ತಾವು ಹಂಬಲ್ಸ್ದಾಗೆ ಆಕಾಶದಲ್ಲಿ ಹಾರಾಡೋಕ್ಕೂ ಆಗಲ್ಲ, ಹಾರಾಡೋರ್ನ ನೋಡಿ ಸಹಿಸ್ಕೊಳ್ಳೋದೂ ಇಲ್ಲ. ಅಂತೂ ನನ್ನ ರೆಕ್ಕೆನ ನನ್ನ ಮಕ್ಕಳೇ ಮುರಿದ್ಬಿಟ್ರು. ಈಗ ಅನ್ನಿಸ್ತಾ ಇದೆ ಭವಾನಿ ಈ ಆಸ್ತಿಗೆಲ್ಲ ಆಸೆ ಪಟ್ಟೆ ಅಥರ್ವನ ಮದ್ವೆ ಆದ್ಲು ಅಂತ. ಇಲ್ಲಮ್ಮ, ಭವಾನಿ ಹಾಗಲ್ಲ. ಭವಾನಿ ನಿನ್ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿದ್ದಾಳೆ. ಏನ ಗೌರವನ? ಅವಳಿಗೆ ಅಕ್ಕನ ಬಗ್ಗೆ ಗೌರವ ಇದ್ದಿದ್ರೆ ಯಾವತ್ತೋ ನಿಜ ಹೇಳ್ತಾ ಇದ್ಲು. ದುಡ್ಡಿರೋರ್ಗೆ ಯಾವತ್ತೂ ದುಡ್ಡಿನ ವ್ಯಾಮೋಹ ಇರಲ್ಲ ಕಣೋ. ಅದೇನೋ ಹೇಳ್ತಾರಲ್ಲ, ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹಿಡಿದ್ರು ಅಂತ. ಹಾಗೆ ದುಡ್ಡಿಲ್ದಿರೋರ್ಗೆ ಇಂಥ ದರಿದ್ರ ಬುದ್ಧಿ ಇರೋದು. ಅಯ್ಯೋ ಹಾಗಲ್ಲ ಮಾವ. ಅಮ್ಮ ಮಾವ, ನೀವಿಬ್ರು ತಪ್ಪು ತಿಳ್ಕೊಂಡಿದ್ದೀರಾ. ಭವಾನಿ ಸಿಂಧು ಹಾಗಲ್ಲ. ಅವ್ರು ಏನೋ ಸಂದರ್ಭಕ್ಕೆ ಸಿಕ್ಕಿ ಹೀಗೆಲ್ಲ ಹೇಳ್ಬೇಕಾಯ್ತಷ್ಟೇ. ಈಗ್ಲೂ ನಿನಗ್ ಬುದ್ಧಿ ಬಂದಿಲ್ಲ ಅಂದ್ರೆ ನಾನ್ ಹೇಗ್ ಅರ್ಥ ಮಾಡಿಸ್ಲಿ ನಿನ್ಗೆ? ಅಥರ್ವ, ಇದೆಲ್ಲ ಅವರು ನಿನ್ನ ನಂಬಿಸ್ಕೊಂಡು ಮಾಡ್ಕೊಂಬಂದಿರೋ ದೊಡ್ಡ ಸ್ಕೆಚ್ಚು. ಅರ್ಥ ಮಾಡ್ಕೋ. ಅಥರ್ವ, ಒಂದ್ಸಾರಿ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಅಮ್ಮ, ನೀನೀಗ ಸಿಟ್ಟಲ್ಲಿದ್ಯಾ? ನಾನು ನಿನ್ಗೆ ಏನೇ ಹೇಳಿದ್ರು ಅದು ತಪ್ಪಾಗೆ ಕಾಣಿಸುತ್ತೆ. ಅಮ್ಮ, ಈ ವಿಷಯನ ಇಲ್ಲೇ ಬಿಟ್ಟು ನಾಳೆ ಮಾತಾಡೋಣ. ಅಷ್ಟರಲ್ಲಿ ಎಲ್ರೂ ಮನಸ್ಸು ಸ್ವಲ್ಪ ಹಗರಾಗಿರುತ್ತೆ. ಓಹೋ, ಮತ್ತೆ ಮತ್ತೆ ನಿನ್ನಮ್ಮ ಹೇಗ್ ಸೋಲ್ತಾಳೆ ಅಂತ ನೋಡೋ ಆಸೆನ ನಿನಗೆ? ಹಾಗಲ್ಲಮ್ಮ, ಸಿಂಧು ಯಾಕಾತರ ಮಾಡಿದ್ಲು ಅಂತ. ಅವಳು ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ. ಅಮ್ಮ ಪ್ಲೀಸ್. ನನ್ನ ಮನೆಯಲ್ಲಿ ಸುಳ್ಳು ಹೇಳೋರ್ಗೆ, ದ್ರೋಹ ಮಾಡೋರ್ಗೆ ಜಾಗ ಇಲ್ಲ. ಅಮ್ಮ ಸಿಂಧು. ಸಿಂಧು 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 ಆ ಹೆಸರು ಕೇಳಿದ್ರೆ ನನಗೆ ಹುಚ್ಚಿಡಿಯತ್ತೆ. ಈಗ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ತೀಯೋ ಅಥವಾ ನಾನೇ ಮನೆ ಬಿಟ್ಟು ಆಚೆ ಹೋಗ್ಲೋ? ಭೈರವಿ ಅವರೇ ಬನ್ನಿ. ಎಲ್ಲಿಗ್ ವಿರಾಟ್? ಕೊನೆಯದಾಗಿ ಅಮ್ಮಂಗೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡಿ. ಹೇಳೋಕೇನಿದೆ? ನಾನಿಲ್ಲಿಗೆ ಬಂದಿದ್ದ ಕಾರಣ ಅತ್ತೆಗೂ ಆಲ್ರೆಡಿ ಗೊತ್ತಾಗಿದ್ಯಲ್ಲ. ಅವ್ರು ಅನ್ಕೊಂಡಿದ್ದು ಎಲ್ಲ ನಿಜ ಅಲ್ಲ ಅಲ್ವಾ? ನೀವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ, ಮತ್ತೆ ಯಾವಾಗ ಬರ್ತಿರೋ ಇಲ್ವೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡಿ.